ಅಣ್ಣ ನಿಮ್ಮ ಹೆಸರೇನು? ಹುಚ್ಚೇಗೌಡ ಅಂತ. ಹುಚ್ಚೇಗೌಡ. ಯಾವ ಊರಣ್ಣ? ಬೀಡ್ನಳ್ಳಿ. ಬೀಡ್ನಳ್ಳಿ. ಅಣ್ಣ ಇವು ನಿಮ್ಮ ಹಸುಗಳು ಎಷ್ಟಲ್ಲವೆ? ಎರಡಲ್ಲವೇ? ಎರಡಲ್ಲ. ಆಮೇಲೆ ಇವು ಬೆಲೆ ಏನಾಗವೆ? ಬೆಲೆ 1,40,000 ಆಗದ. 150 ಕೇಳಿದ್ರೆ. ಅಂದರೆ ನೀವೀಗ ರೇಟ್ ಏನು ಹೇಳ್ತಿದ್ದೀರಿ? ನಾವು 1.5 ಹೇಳಿದ್ದ. 1.5 ಹೇಳಿದ್ವಿ. ಅಣ್ಣ ಇವಕ್ಕೆ ಮೇವು ಎಲ್ಲ ಏನೇನು ಕೊಡ್ತೀರಾ? ಮೇವು ಮಾಮೂಲಿ ಕಳ್ಳ ಒಟ್ಟು, ಬೂಸ, ಎಲೆ ಬೂಸ, ರವೆ ಬೂಸ, ಚಕ್ಕೆ ಹಿಂಡಿ. ಆಮೇಲೆ ಮೇವು ಏನೇನು ಕೊಡ್ತೀರಾ? ಮೇವು ಮಾಮೂಲಿ ನೆಲ್ಲುಲ್ಲು, ರಾಗಿ ಹುಲ್ಲು. ರಾಗಿ ಹುಲ್ಲು ಎಲ್ಲ ಕೊಡ್ತೀರಾ? ಹಸಿ ಹುಲ್ಲು ಏನು ಕೊಡಲ್ಲ? ಹಸಿ ಹುಲ್ಲು ಕಮ್ಮಿ, ನಾನು ಹಾಕೋದಿಲ್ಲ. ಅಣ್ಣ ಈ ಜಾತ್ರೆಯಲ್ಲಿ ನೀವು ಶೋಕಿ ಕಾಂಪಿಟೇಷನ್ಗೆ ಬಂದಿರೋದಾ ಅಥವಾ ಸುಮ್ಮನೆ ಬಂದಿರೋದು? ಕಾಂಪಿಟೇಷನ್ಗೆ. ಇವು ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ದೀರಾ? ಇನ್ನು ಎಲ್ಲೂ ಹೋಗಿಲ್ಲ, ಇದೇ ಮೊದಲು. ಇಲ್ಲೇ ಫಸ್ಟು. ಅಂದರೆ ಎಲ್ಲಿ ತಂದಿದ್ದು ನೀವು? ಬಸವನಗುಡಿ ಜಾತ್ರೆಯಲ್ಲಿ. ಈಗ ನೀವು ಇಲ್ಲಿ ಸೇಲ್ ಮಾಡ್ತೀರಾ ಅಥವಾ ನೀವೇ ಮಾಡಿ? ಸೇಲ್ ಮಾಡ್ತೀವಿ, ಇಲ್ಲ ಒಟ್ಟಿಗೆ ಗೈತಿದೆ ಊರಲ್ಲಿ ಕೆಲಸ ಮಾಡ್ತೀರಾ ಇಲ್ಲಾಂದ್ರೆ? ಹೇಳು. ಸರಿ ಆಯ್ತು. ಹಂಗೆ ಈ ಕಡೆ ತಿರ್ಗಿಸಿ. ಅಣ್ಣ ನಿಮ್ಮ ಹೆಸರು? ಜೋರ ಮಾದೇವ. ಅಣ್ಣ ನಿಮ್ಮ ಎತ್ತುಗಳು ಇವು ಎಷ್ಟಲ್ಲ ಇವು? 4 ಯಾವ ಊರ್ದಿವು? ಕಗ್ಲಿಪುರ. ಇವು ಅಲ್ಲೇನಾಗವು ಇವು? 4 ಬೆಲೆ? 4.25 ಲಕ್ಷ. ಅಣ್ಣ ಇಲ್ಲಿ ಮಾರಕ್ಕೆ ಬಂದಿರೋದು ಅಥವಾ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ಗೆ. ಇದಕ್ಕೂ ಮೊದಲು ಎಲ್ಲರೂ ಕಾಂಪಿಟೇಷನ್ ಮಾಡಿದ್ದೆವು? ಯಾವ ಜಾತ್ರೆಯಲ್ಲಿ ಮಾಡವೆ? ಬೇಬಿ ಜಾತ್ರೆಯಲ್ಲಿ. ಐನಗುಡಿಲಿ. ಅಂದರೆ ಅಲ್ಲಿ ಏನು ಪ್ರೈಸ್ ಆಗಿದೆ? ಮುಡುಕ್ತಾರಲ್ಲಿ ಪ್ರೈಸ್ ಆಗಿದೆ. ಇದು ಬೇಬಿಲಿ? ಚಿನ್ನ. ಅಣ್ಣ ಇವಕ್ಕೆ ಮೇವು ಏನೇನು ಕೊಡ್ತೀರಿ ಇವಕ್ಕೆ? ನೆಲ್ಲು ತಿಂಡಿ. ಹಸಿ ಹುಲ್ಲು ಏನು ಕೊಡಲ್ಲ? ಏನು ಕುದಿಯಲ್ಲಣ್ಣ? ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ DK ಅಂತ. ಯಾವೂರಣ್ಣ? ನಮ್ಮ ದೊಡ್ಡ ಎತ್ತಿನ ಮಾಲಕ್ಕೆ ಬಂದು ಕನಕಪುರ. ಅರೆ ಎಷ್ಟಲ್ಲವ ಎತ್ತು? ಈಗ ಹೊಸಬಾಯಿ. ಬೆಲೆ ಏನು ಹೇಳ್ತವ್ರ? ಬೆಲೆ 8 ಲಕ್ಷ. ಅಣ್ಣ ಇವಕ್ಕೆ ತಿಂಡಿ ಏನೇನು ಕೊಡ್ತೀರಿ? ತಿಂಡಿ ಮಾಮೂಲಿ ಹುರುಳಿ ಬೂಸ, ಎಲೆ ಬೂಸ, ರವೆ ಬೂಸ, ಬೆಣ್ಣೆ, ಹಾಲು ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ. ಮೇವೇನೇನು ಕೊಡ್ತೀರಾ? ಹುಲ್ಲು, ಒಣಹುಲ್ಲು, ರಾಗಿ ಕಡ್ಡಿ ಇವೆರಡು ಏನೇನು ಕೊಡಲ್ಲ. ಅಣ್ಣ ಇವು ಇಲ್ಲಿ ಮಾರಕ್ಕೆ ಬಂದಿರೋದಾ ಅಥವಾ ಕಾಂಪಿಟೇಷನ್ಗೆ ಬಂದಿರೋದಾ? ಸುಮ್ಮನೆ ಕಾಂಪಿಟೇಷನ್ ಬಿಡ್ತೀರಿ. ಸೇಲ್ಗೆ ಬಂದರೆ ಕೊಡ್ತೀರಾ? ಇಲ್ಲೋ ಕೊಡಲ್ಲ. ಸೇಲ್ಗೆ ಏನು ಕೊಡಲ್ಲ? ಅವರು ಬಂಡಿಯವೇ. ಉತ್ಸವ ಮುಗಿದು ಅಂದರೆ ಇವು ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡವ? ಮಾಡವೆ. ಮುಕ್ತಾರಲ್ಲಿ ಮಾಡವೆ. ಬೇಬಿಲ್ ಪ್ರೈಸ್ ಆಗೈತೆ. ಈಗಿಲ್ಲ ಬಂತ. ಹನುಮಂತನಗರದಲ್ಲೂ ಆಗವೆ. ಹನುಮಂತನಗರದಲ್ಲಿ ಪ್ರೈಸ್ ಆಗೈತೆ. ಹಂಗೆ ಇಟ್ಕೊಳ್ಳಿ. ಯಾವುದು? ಬಂಡಿ ಫಾರ್ಮ್ ಹೌಸ್. ಬಂಡಿ ಫಾರ್ಮ್ ಹೌಸು. ಮಲ್ಲೇಶಣ್ಣ ಇಂದ್ರೇಶಣ್ಣ ಅಂದ್ಬಿಟ್ಟು. ಇವ್ಯಾರ್ದು ನೀವು? ಸಾದಳ್ಳಿ ಅವು. ಸಾದಳ್ಳಿ. ನೀನೇ ನಿಂತ್ಕಪ್ಪ ಹಳೆವನ್ನ. ಹೋದ ವರ್ಷ ಎಲ್ಲ ಪ್ರೈಸ್ ಮಾಡಿದ್ವು. ಈಗ ಕಬ್ಬನ್ ಗಾಡ್ಗೆ ಹಾಕಿ ಎಲ್ಲ ಜಡ್ದು ಈಗೆಲ್ಲ ಫುಲ್ ಕಬ್ಬು ಹೊಡಿತಾರೆ ಇದರಲ್ಲಿ. ಕಬ್ಬನ್ ಗಾಡ್ ಈ ಕಡೆ ಬಣ್ಣ ಹಂಗೆ ಮುಂದೆ ಬನ್ನಿ. ಬಪ್ಪ ನಿಂತ್ಕ ಭಯ.
ಮೂರು ಬಾರಿ ಮಾಡೋ ಅಣ್ಣ ನಿಮ್ಮ ಹೆಸರು? ಆಗಲ್ಲ ಬಿಡಿ. ರವಿ ಅಂತ ರವಿ. ಯಾವೂರಣ್ಣ? ಎಂಸೆಟ್ ಎಮ್ ಅಣ್ಣ ಇವು ಎತ್ತು ಎಷ್ಟಲ್ಲವೆ? ಇವು ಕಡಿಬಿದ್ದಾವೆ. ಕಡಬಿದ್ದಾವೆ. ಅಂದರೆ ಇವಕ್ಕೆ ಮೇವು ತಿಂಡಿ ಎಲ್ಲ? ಹೇಳ್ತೀನಿ ಮಾಮೂಲು ಗಾಡಿ ಕೊಂಡೆ ತಿಂತಿದ್ದು ಕಬ್ಬುಗಳ ಇವು ಹಣ ತಿಂತಿದ್ದು ಅಂದರೆ ಇವೆಲ್ಲ ಕೆಲಸ ಎಲ್ಲ ಮಾಡ್ತಿರಲ್ಲ? ಕೆಲಸ ಮಾಡೋಣ. ಇದೇ ಸಿಹಳಿ ಜಾತ್ರೆ 2,000 ಪ್ರೈಸ್ ಆಗುತ್ತೆ. 2 ಸಲ ಪ್ರೈಸ್ ಆಯ್ತು. ಈ ಸಲ ಬಿಡ್ತೀರಾ ಇಲ್ವಾ? ಬಂದರೂ ಕೊಡ್ತೀವಿ. ಅಲ್ಲ ಈ ಸಲ ಕಾಂಪಿಟೇಷನ್ ಬಿಡ್ತೀರಾ ಇಲ್ವಾ? ಇಲ್ಲ ನೋಡೋಣ, ಬಿಡಲ್ಲ ಅಣ್ಣ, ಬೇಡ. ಬಿಡಲ್ಲ. ಅಂದರೆ ಕಬ್ಬೆಲ್ಲ ಹೊಡಿತೀರಾ ಇರಲ್ಲ? ಕಬ್ಬೆಲ್ಲ ಹೊಡೆದ. ಇವು ಬೆಲೆ ಅಣ್ಣ? ಬೆಲೆ ಅಣ್ಣ ಅವ್ರಿಗೆ 2.5 ಲಕ್ಷ. 2.5 ಲಕ್ಷ. ಇಲ್ಲಿ ಸೇಲ್ ಮಾಡೋಕೆ ಬಂದಿರೋದಾ? ಸೇಲ್ ಮಾಡಿ ಬಂದು ದರ್ಶನ ಮಾಡ್ಕೊಂಡು ಸುಮ್ಮನೆ ಜಾತ್ರೆ ಮಾಡೋಕ್ಕೆ? ನೀವು ಯಾವ ಚಾನಲ್? ಹಳ್ಳಿಕಾರ್ ಮತ್ತೆ ಅಣ್ಣ. ಹಳ್ಳಿಕಾರ್ ಅಣ್ಣ ಈ ಎತ್ತು ಎಷ್ಟಲ್ಲವೆ ಇವು? ಇವು ಕಡಿಬಿದ್ದ ಅಣ್ಣ ಆಗಲೇ 3 ವರ್ಷ ಆಯ್ತು. ಕಡಬಿದ್ದು 3 ವರ್ಷ ಆಗವೆ. 3 ವರ್ಷ ಆಯ್ತು. ಅಂದರೆ ಇವು ಕೆಲಸಕ್ಕೆ ಅಥವಾ ಸುಮ್ಮನೆ ಶೋಕಿಗೆ? ಕೆಲಸನೇ ಕೆಲಸ. ರೈತರ ಕೆಲಸ. ಅಂದರೆ ಇವು ಬೆಲೆ ಏನಾಗವೆ ಇವು? 1.70. 1.70. ಇವಕ್ಕೆ ಅಣ್ಣ ಮೇವು ಸೇಮ್ ಅದೇ ಕೊಡ್ತೀರಾ? ಎಲ್ಲ ಒಣಲ್ ತಿಂಡಿನೇ ತಿಂದು ಒಣಲು ತಿಂಡಿ. ಗಂಜಿ ಕುಡಿತಾ ಇಲ್ಲ, ಒಂದು 2 ತಿಂಗಳು ಗಂಜಿ ಕುಡಿದ. ಆಮೇಲೆ ಇವು ಏನೇನು ಕೆಲಸ ಮಾಡ್ತೀರಿ ಇರಲಿ? ನಾವು ಮರಳು ಹೊಡಿತೀವಿ, ಕಬ್ಬು. ಮರಳು ಕಬ್ಬು 2 ಹೊಡಿತೀರಿ. ಇಲ್ಲಿ ಇವು ಸೇಲ್ಗೆ ಬಂದಿರೋದು? ಇಲ್ಲ ಅಣ್ಣ, ನಾವು ಸೋಟಿಗೆ ಬಂದಿರೋದು. ಸುಮ್ಮನೆ ಜಾತ್ರೆ ಮಾಡೋಕೆ ಬಂದಿದ್ದೀರಿ? ಇವಾಗ ಜಾತ್ರೆ ಮುಗಿದ ತಕ್ಷಣ ಕಬ್ಬು ಗಾಡಿ ಕಟ್ಕೋದು. ಪುನಃ ಹೋದ ತಕ್ಷಣ ಗಾಡಿ ಕಬ್ಬು ಹೊಡಿತು. ಅಣ್ಣ ಇವು ಎತ್ತ ಕಡ್ಸ ಇವು? ಕಡ್ಸು ಎಷ್ಟಲ್ಲಾಗವೆ ಇವು? ಇದು ಇನ್ನೂ ಅಲ್ಲಾಗಿಲ್ಲ. ಇದು ಬೆಲೆ ಏನು ಹೇಳ್ತೀರಿ ಇವಕ್ಕೆ? 1.40. ಅಣ್ಣ ಇವಕ್ಕೆ ತಿಂಡಿ ಏನೇನು ಕೊಡ್ತೀರಾ? ರವೆ ಬೂಸ, ಎಲೆ ಬೂಸ, ಅಕ್ಕಿ, 1 ಟೈಮ್ ಗಂಜಿ. ಆಮೇಲೆ ಮೇವಲ್ಲಿ ಏನೇನು ಕೊಡ್ತೀರಾ? ನೆಲ್ಲುಲ್ಲ ಅಷ್ಟೆ. ಇವಿಲ್ಲಿ ಕಾಂಪಿಟೇಷನ್ ಬಂದಿರೋದಾ ಅಥವಾ ಮಾರಕ್ಕೆ? ಪೂಜೆ ಮಾಡಿಸ್ಕೋಕೆ. ಸೇಲಕ್ಕೆ ಬಂದರೆ ಸೇಲಕ್ಕೆ ಕೊಡ್ತೀರಾ? ಈಗೆಲ್ಲ ಬರಗಾಲ ಕಮ್ಮಿ ಇಲ್ಲಿ ಅಂದರೆ ಎಷ್ಟು ಸೇಲ್ ಬಂದಿರೋಣ, ಎಷ್ಟೋ ಜನ ದರ್ಶನ ರೈಲ್ ಕೊಡಬೇಕು ಅನ್ನೋದಿಲ್ಲ, ಸರ್ಟಿಫಿಕೇಟ್ ಬೇಕು ಕೊಡಮ್ಮ, ಬರ್ತೀವಿ ಗೊತ್ತಿಲ್ಲ ಇಂಟೆಂದು ಎಲ್ಲಿ ಬಂದು ಜಾಗ ಕೊಟ್ಟಿದ್ದೀಯ, ನೀನು ಕೊಟ್ಟು ಅವನು ಕೊಟ್ಟರೆ ಅಂತೇಳಿ